ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಮಿನಿ ವ್ಲಾಗ್ ಆಗಿರುತ್ತೆ. ನಾನು ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಮೆಜೆಸ್ಟಿಕಲ್ಲಿರೋ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊ ಬರ್ತೀನಿ. ಆ್ಯಂಡ್ ದೇವಸ್ಥಾನದಲ್ಲೆಲ್ಲ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ ಬಿಕಾಸ್ ದರ್ಶನ ಫಸ್ಟ್ ಆಗಿರಬೇಕು. ಹಾಗಾಗಿ ದರ್ಶನ ಮಾಡ್ಕೊಬಂದು ಮಧ್ಯಾಹ್ನ ಬರುವಾಗ ನಾಟಿ ಕೋಳಿ ಚಿಕನ್ ತೊಗೊಬಂದಿದ್ದೆ. ಆ್ಯಂಡ್ ಅಮ್ಮ ಅದರದ್ದು ಪ್ರಿಪ್ರೇಷನ್ ವೀಡಿಯೋ ಎಲ್ಲ ಮಾಡಿದ್ದೀನಿ. ಸೊ ಹೋಗಿ ನೋಡ್ಕೊಬನ್ನಿ. ನಮ್ಮ ಮಮ್ಮಿ ನಾಟಿ ಕೋಳಿ ಸಾರು ಮಾಡೋಕ್ಕೆ ಚಿಕನ್ ಎಲ್ಲ ತೊಳೆದು ಕುಕ್ಕರ್ಗೆ ಹಾಕ್ತಾಯಿದ್ದಾರೆ. ಇದನ್ನು ಹೆಂಗೆ ಮಾಡ್ತಾರೆ ಅಂತ ಪ್ರೊಸೀಜರ್ನ ತೋರಿಸ್ತೀನಿ. ಸೊ ವೆದರ್ ಆಚೆ ಕೋಲ್ಡ್ ಆಗಿದೆ, ಅದಕ್ಕೂ ಈ ಸಾಂಬಾರು ತಿಂತಾಯಿದ್ರೆ ಹೆಂಗಿರುತ್ತೆ ನೋಡೋಣ. ಏನಂತೀಯಮ್ಮ? ಸ್ಟಾರ್ಟ್ ಮಾಡಿ. ಈ ನಮ್ಮ ಅತ್ತೆ ಮಗಳು ಮಲಗಿದ್ದಾಳೆ, ಆದರೆ ಅವಳ ಫೇಸ್ನ ನಾನು 1 ಇಯರ್ ತನಕ ರಿವೀಲ್ ಮಾಡಬಾರ್ದು ಅಂತ ಮನೇಲಿ ವಾರ್ನಾಗಿದೆ. ಬೇಬಿ ಮಾ ಚಿನ್ನಿ 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 ಚಿನ್ನಿ. ಓಕೆ ಲೆಟ್ಸ್ ಗೋ. ಅಮ್ಮ ಏನು ಮಾಡ್ತಾ ಇದೀಯಾ? ಸ್ವಲ್ಪ ಅರಿಶಿನ ಹಾಕ್ತೀನಿ ಇದಕ್ಕೆ. ಓಕೆ ಹಾಕು. ಮೋಸ್ಟ್ಲಿ ತಪ್ಪಲೆಯಲ್ಲಿ ಸಾರ ಅನಿಸುತ್ತದೆ, ಬೇರೆ ತಪ್ಪಲೆಗೆ ಹಾಕ್ಬೇಕಿತ್ತು. ಇದು ಟರ್ಮರಿಕ್ ಪೌಡರಾ? ಹಾಂ, ಸ್ವಲ್ಪ ಅರಿಶಿನ, ಉಪ್ಪು ಮತ್ತು ಎಲ್ಲೋ ಪೌಡರ್ನ ಹಾಕಿ ಚಿಕನ್ನ ಸ್ವಲ್ಪ ಬಾಯ್ಲ್ ಮಾಡಬೇಕು. ಇದು ದಪ್ಪ ಉಪ್ಪು. ಶೋ ಮಾಡು ಕ್ಯಾಮ್ರಾಗೆ. ಹಾಂ ಹಾಕು. ಎಷ್ಟು ಕೆಲಸ ಕೊಡ್ತಾರೆ ನಾಟಿ ಕೋಳಿ ಸಾಂಬಾರು ಮಾಡೋಕ್ಕೆ. ಇದನ್ನ ತೊಳ್ಕೊಂಬ ಅಂತಂದರು. ನಾನು ನೀರು ಹಾಕೊಂಬಂದ್ಬಿಟ್ಟೆ. ನೀವು ಹೆಂಗೆ ಬೇಕಾದರೂ ತೊಳ್ಕೊಳ್ಳಿ ಅಂತ. ಪ್ರಿಪ್ರೇಷನ್ಸ್ ಹೆಂಗೆ ನಡೆಯುತ್ತೆ ಅಂತ ತೋರಿಸ್ತೀನಿ. ಈ ಮಳೆ ನೋಡಿ, ಮಳೆ ಬರ್ತಾರ ಶೋ ಆಗ್ತೈತೆ. ಮಳೆಯಲ್ಲೂ ಪೋಲಾರ್ ಬಿಯರಿಂದ ಐಸ್ ಕ್ರೀಮ್ ತರಿಸ್ಕೊಂಡು ತಿಂತಾಯಿದ್ದೀನಿ. ಮಮ್ಮಿ ಮನೇಲಿ ನಾಟಿ ಕೋಳಿ ಸಾರು ಮಾಡ್ತಿದ್ದಾರೆ, ಆದರೂ ನಾನು ಮಾತ್ರ ಐಸ್ ಕ್ರೀಮ್ ಬೇಕು ಅಂತ ಐಸ್ ಕ್ರೀಮ್ನ ಆರ್ಡ್ರ್ ಮಾಡಿಬಿಡ್ತೀನಿ. ಆರ್ಡರ್ ಮಾಡಿರೋದು ಬಂದಿದೆ ಪೋಲಾರ್ ಬಿಯರಿಂದ. ಹೋಗಿ ಅನ್ಬಾಕ್ಸ್ ಮಾಡೋಣ, ಅಂದರೆ ತಿನ್ನೋಣ. ಪೋಲಾರ್ ಬಿಯರಲ್ಲಿ ಇದು ಬಂದು ಬ್ಲೂಬೆರಿ ಸಂಡೇಸ್ನ ತರಿಸಿದ್ದೀನಿ, ಮತ್ತು ಇದು ಬಿಟ್ಟರೆ ಪನ್ನೀರ್ ಸ್ಯಾಂಡ್ವಿಚ್ನ ತರಿಸಿದ್ದೀನಿ. ಸೊ ಇದನ್ನು ಟೇಸ್ಟ್ ಮಾಡೋಣ, ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡೋಣ. ಯಾವ್ದು ಏನದು? ಕಾಳು ಮೆಣಸ ಹಾಕು. ನಾಟಿ ಕೋಳಿ ಸಾರು ಬೇರೆಯವ್ರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ನಮ್ಮಮ್ಮನ ಸ್ಟೈಲಲ್ಲಿ ನಮ್ಮಮ್ಮ ಮಾಡ್ತಿದ್ದಾರೆ. ಫಸ್ಟು ಇದು ನಾವು ಬೇರೆಯವ್ರನ್ನ ಕಾಪಿ ಮಾಡಲ್ಲ. ಕರೆಕ್ಟ್. ಫಸ್ಟು ಕಾಳು ಮೆಣಸನ್ನ ಹಾಕಿದ್ದಾರೆ. ನೆಕ್ಸ್ಟ್ ಏನು ಹಾಕ್ತೀಯ ಮಮ್ಮಿ? ಬೆಳ್ಳುಳ್ಳಿ ಹಾಕಿ. ಬೆಳ್ಳುಳ್ಳಿನ? ನೆಕ್ಸ್ಟು ಬೆಳ್ಳುಳ್ಳಿ. ಖಾರ ಆದರೆ ಬೇಜಾರು ಮಾಡ್ಕೊಳ್ಳಿ, ಏನಿಲ್ಲ ಪರವಾಗಿಲ್ಲ. ಇದು ಕಾಳು ಮೆಣಸು, ಇದು ಬೆಳ್ಳುಳ್ಳಿ. ನೆಕ್ಸ್ಟು ಮಮ್ಮಿ ಪಾಪು ಮಲ್ಗೋನೆ. ನೆಕ್ಸ್ಟ್ ಏನಿದು? ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ, ಒಣ ಮೆಣಸಿನಕಾಯಿ. ಈ ಮೂರನ್ನು ಆ್ಯಡ್ ಮಾಡಿದ್ದೀರಾ. ಇದಕ್ಕಿನ್ನ ಏನೇನು ಹಾಕ್ತೀರಾ? ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಸ್ವಲ್ಪ ಕಡಲೆ, ಗಸಗಸೆ. ಪಾಪು ಅದನ್ನು ಹಚ್ತಾ ಇದ್ದಾರೆ, ಹಚ್ಚಾದ್ಮೇಲೆ ಹಾಕ್ತಾರೆ. ಈಗ ಈರುಳ್ಳಿ ಹಾಕ್ತಾ ಇದ್ದಾರೆ. ನಮ್ಮಮ್ಮ ನಾನು ಶಾರ್ಟ್ಸ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹಾಕೋದನ್ನ ತೋರಿಸು ಅಂತಾರೆ. ನಾನು ಎಲ್ಲ ಒಟ್ಟಿಗೆ ಹಚ್ಬಿಟ್ಟು ಹಾಕಮ್ಮ ಅಂತ ಅಂದೆ. ಏನಂತೀಯ ಅಮ್ಮ? ಏನಿಲ್ಲ, ಯಾರಾದರೂ ಪಾಪ ಗೊತ್ತಾಗ್ದಿದ್ದವ್ರು ಈಗಿನ ಕಾಲದಲ್ಲಿ ಎಲ್ಲ ಅವರು ನಮ್ಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರ್ತಾರೆ. ಯಾರಿಗೂ ಗೊತ್ತಿಲ್ಲ. ಈಗ ಪುದೀನ ಮತ್ತು ಕೊತ್ತಂಬರಿ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು ಅಲ್ವಾ ಅಮ್ಮ? ಇದ್ರ ಜೊತೆಗೆ ಕೊತ್ತಂಬರಿ ಮತ್ತು ಪುದೀನ ಆ್ಯಡ್ ಮಾಡಿದ್ದಾರೆ. ನೆಕ್ಸ್ಟು ತೆಂಗಿನಕಾಯಿನ ಹಚ್ಚಿ, ತೆಂಗಿನಕಾಯಿ ಮತ್ತು ಗಸಗಸೆ, ಗೋಡಂಬಿನ ಸಪ್ರೇಟ್ ಇಟ್ಕೊಳ್ತೀನಿ. ತೆಂಗಿನಕಾಯಿ, ಗಸಗಸೆ, ಗೋಡಂಬಿನ ಸಪ್ರೇಟಾಗಿ ಪೇಸ್ಟ್ ಮಾಡ್ತೀರಾ? ಈಗ ನಾನು ಅಣ್ಣನ ಹೆಂಡತಿ ಆಗಿದ್ದಿದ್ರೆ ಅದಕ್ಕೆ ಆಗ್ತಿದ್ದೆ. ಈಗ ನೀನು ತಮ್ಮನ ಅಕ್ಕ, ಬದ್ಮಾಶ್ ಆ ಅಕ್ಕ ಬಂದು ಸೋನ ತಮ್ಮನ ಹೆಂಡತಿ ಅಂದರೆ ನಂಗೆ ನಾನು ಚಿಕ್ಕ ಮಾಡ್ತೀನಿ. ಯಾಕಂದರೆ ಅಕಸ್ಮಾತ್ ನನ್ನ ಮಗಳನ್ನೇ ಕೊಟ್ಟಿದ್ರೆ ಈಗ ನಮ್ಮ ಅಂದರೆ ಆ ಥರ. ಅರ್ಥ ಆಯಿತು. ಚಿಕ್ಕಮ್ಮ ಆಗ್ಬೋದು. ನೀನೇನಾಗಬೇಕು ಹೇಳು? ನಾದ್ನಿ. ನೀನು ನಾದ್ನಿ ಆಗ್ಬೇಕಾ? ಮಾತಾಡು. ಹಚ್ಚಿ ಇಟ್ಟಿದ್ದಾರೆ ನಮ್ಮಮ್ಮ. ಹಿಂದೆ ತೋರಿಸ್ಬಾರ್ದು ಅನ್ಸುತ್ತೆ. ಏನಾಗಲ್ಲ ಹಾಕಮ್ಮ. ಇದಕ್ಕೇನಾಗ್ತಿದ್ಯಾ? ಚಕ್ಕೆ, ಲವಂಗ. ಓಕೆ. ಅಕ್ಕಿ ಆಯಿಲ್ ಹಾಕಿದ್ರಾ? ಈಗ ಇಲ್ಲಿ
ಫ್ರೈ ನಡೀತಾ ಇದೆ, ಇದು ಒಗ್ಗರಣೆ. ಈ ಕಡೆ ಚಿಕನ್ ಬಾಯ್ಲ್ ಆಗ್ತಾ ಇದೆ. ಈ ಮಧ್ಯ ಯಾಕಮ್ಮ ಬದನೆಕಾಯಿ ಇಕ್ಕಿದ್ಯಾ? ಬದನೆಕಾಯಿ ಸಾರು ನಮ್ಮ ಮನೇಲಿ ವೆಜ್ಜು ತಿನ್ನೋದು. ವೆಜ್ ಯಾರೂ ಇಲ್ಲ. ಆಯಿಲ್ ಹಾಕಿದ್ರು ಇದಕ್ಕೆ. ವೆಜ್ ತಿನ್ನೋರಿಗೆ ಬದನೆಕಾಯಿ ಸುಮ್ಮನೆ ಇಕ್ಕಿರೋದು. ಆದರೂ ಇದು ಏನಿಲ್ಲ, ಅದು ಸ್ವಲ್ಪ ಇದ್ರ ಮಧ್ಯ ಇದು ಇರಬಾರ್ದಿತ್ತಾವ. ಎಲ್ಲ ಇದ್ರೇನೆ ಜೀವನ ಅಲ್ವಪ್ಪ. ನೈಸ್ ನೈಸ್. ಮಮ್ಮಿ ತೆಂಗಿನ ತುರಿನ ರುಬ್ಕೊಂಡಿದ್ದಾರೆ, ಅದಕ್ಕೆ ಗಸಗಸೆ ಹಾಕಿದ್ದಾರೆ, ಮತ್ತು ಈಗ ಇದು ಕಡಲೆಪಪ್ಪು ಹಾಕಿದ್ದಾರೆ. ಇವಾಗ ಇದನ್ನು ಮತ್ತೆ ವಾಟರ್ ಹಾಕ್ತೀಯಮ್ಮ? ನೋಡಿ ನೋಡಿ ನೋಡಿ, ನಮ್ಮ ಮಮ್ಮದೇ ರುಬ್ಬುತ್ತಿ ನೋಡಿ. ಇದನ್ನು ಹಾಕಿ ನೀರು ಹಾಕಲ್ವಾ ಅಮ್ಮ? ಹಂಗೆ ಮಿಕ್ಸ್. ಇದಕ್ಕೆ ಸ್ವಲ್ಪ ನೀರು ಹಾಕಿ ಏನು ಮಾಡಿದ್ವಿ? ಓಕೆ. ಕುಕ್ಕರಲ್ಲಿ ಚಿಕನ್ ಜಾಸ್ತಿ ಇತ್ತು, ಅದಕ್ಕೆ ಕುಕ್ಕರಲ್ಲಿ ಆಗಲ್ಲ ಅಂತ ಈಗ ದೊಡ್ಡ ಪಾತ್ರೆ ಇಟ್ಬಿಟ್ರು. ಇದಕ್ಕೆ ರುಬ್ಬಿರೋ ಇದು ಕಾಯಿ ಹಾಲನ್ನ ಹಾಕಿ ಮಿಕ್ಸ್ ಮಾಡಬೇಕಲ್ವ ಅಮ್ಮ? ನಿಮಿಷ. ತಪ್ಪಲೆ ಇದ್ರಲ್ಲಿ ಬಾಯ್ಲ್ ಆಗುತ್ತೆ ಬೇಗ. ತಪ್ಪಲೆ ತಲೆ ಇಟ್ಟು ಏನಾಗುತ್ತೆ ಇವತ್ತು ಅನ್ನೋದು. ನಾಟಿಗೂ ಇದಕ್ಕೂ ಏನು ಇದೆ ಅಂದರೆ ಒಂದು ಮಾತಾಡ್ತಿದ್ದೀವಿ. ಇನ್ನೂ ದೃಷ್ಟಿ ಆಗಲಿಲ್ಲ ಸರ್ ನನಗೆ ಅಮ್ಮ. ದೃಷ್ಟಿ ಆಗಲ್ಲ ಬಿಡಮ್ಮ. ಪೀಸ್ ಎಷ್ಟು ಚೆನ್ನಾಗಿ ಬಂದೈತೆ, ಸೂಪರ್ ಆಗೈತೆ ಮಮ್ಮಿ. ವಾಯ್ಸ್ ಹಂಗೆ ಹಾಕ್ತೀನಿ. ಸೂಪರ್ ಆಗೈತೆ. ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಇನ್ನೇನು ಸ್ವಲ್ಪ ಹೊತ್ತು ವಾಕ್ ಮಾಡಿದ್ದು ಆಯಿತು. ಈಗ ಯಾವುದಾದ್ರೂ ಒಂದು ಇಂಟ್ರೆಸ್ಟಿಂಗ್ ಒಂದು ಪೇಜ್ ಆರ್ 2 ಪೇಜ್ ಓದ್ಬಿಟ್ಟು ಮಲ್ಕೊಳೋದು ಅಷ್ಟೇ. ಇಷ್ಟೇ ವಿಷಯ, ಇವತ್ತಿನ ವಿಷಯ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಡೂ, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.